ಓಂ ನಮಃ ಶಿವಾಯ ಪ್ರಿಯರೇ. ಭಾರತದ ಸಂಸ್ಕೃತಿಯಲ್ಲಿ ಜಾತ್ರೆ ಎಂದರೆ ಕೇವಲ ಒಂದು ಹಬ್ಬವಲ್ಲ. ಅದು ಭಕ್ತಿಯ ಉಸಿರು, ಸಂಸ್ಕೃತಿಯ ನಾಡಿ ಮತ್ತು ಸಮಾಜದ ಒಗ್ಗಟ್ಟಿನ ಪ್ರತೀಕ. ಅಂತಹ ಮಹಾನ್ ಪರಂಪರೆಯ ಜೀವಂತ ರೂಪವೇ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ. ಶ್ರೀ ಗವಿಸಿದ್ದೇಶ್ವರರು ಕೇವಲ ಒಬ್ಬ ಯೋಗಿಗಳಲ್ಲ. ಅವರು ತಪಸ್ಸಿನ ಪ್ರತೀಕ, ಶರಣ ಸಂಸ್ಕೃತಿಯ ದೀಪ, ಬಡವರ ಬಂಧು, ಸತ್ಯ, ಸೇವೆ ಮತ್ತು ಸರಳತೆಯ ಜೀವಂತ ಉದಾಹರಣೆ. ಹೇಳುತ್ತಾರೆ ಹಿರಿಯರು, ಗವಿಮಠದ ನೆಲಕ್ಕೆ ಕಾಲಿಟ್ರೆ ಮನಸ್ಸಿಗೆ ಶಾಂತಿ ಬರುತ್ತದೆ, ಹೃದಯದ ಭಾರ ಹಗುರಾಗುತ್ತದೆ. ಅದು ಕೇವಲ ಮಾತಲ್ಲ, ಅದು ಲಕ್ಷಾಂತರ ಭಕ್ತರು ಅನುಭವಿಸಿದ ಸತ್ಯ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹಂತ ಬರುತ್ತದೆ. ಎಲ್ಲ ದಾರಿಗಳು ಮುಚ್ಚಿದಂತೆ ಕಾಣುವ ಕ್ಷಣ, ಮಾತಾಡಲು ಯಾರೂ ಇಲ್ಲ ಅನ್ನಿಸುವ ಸಮಯ, ಕಣ್ಣೀರನ್ನು ಮರೆಮಾಡಿಕೊಂಡು ಬದುಕುವ ದಿನಗಳು. ಆ ಕ್ಷಣದಲ್ಲಿ ನಮ್ಮ ಮನಸ್ಸು ಒಂದೇ ಹೆಸರು ಜಪಿಸುತ್ತದೆ: ಗವಿಸಿದ್ದೇಶ್ವರ. ಅದು ದೇವರ ಹೆಸರು ಮಾತ್ರವಲ್ಲ, ಅದು ಆಧಾರ, ಅದು ನಂಬಿಕೆ, ಅದು ಉಸಿರಾಡುವ ಶಕ್ತಿ. ಬೆಳಗಿನ ಜಾವ, ಮಠದ ಗಂಟೆಯ ನಾದ, ಶಿವನಾಮದ ಜಪ, ಪೂಜೆ, ಅಭಿಷೇಕದ ಸುಗಂಧ. 2026ರ ಜಾತ್ರೆ ಆರಂಭವಾದಾಗಲೇ ಕೊಪ್ಪಳದ ವಾತಾವರಣವೇ ಬದಲಾಗಿತ್ತು. ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ನಮ್ಮ ಕೊಪ್ಪಳದ ಗವಿಮಠದಲ್ಲಿ ಪ್ರತಿವರ್ಷದಂತೆ 2026ರಲ್ಲಿ ಜನವರಿ 1ರಿಂದ ಜಾರಿಯಾಗಿದ್ದು, ಮುಖ್ಯ ಆಕರ್ಷಣೆಯಾದ ಮಹಾರಥೋತ್ಸವವು 5 ಜನವರಿ 2026ರಂದು ಸಾಯಂಕಾಲ 5 ಗಂಟೆಗೆ ಅದ್ಭುತವಾಗಿ ನೆರವೇರಿತು. ಜನವರಿ 1ರಂದು ಈ ಜಾತ್ರೆಯ ಧಾರ್ಮಿಕ ಕಾರ್ಯಕ್ರಮಗಳು ಪರಿಣಾಮಕಾರಿಯಾಗಿ ಆರಂಭವಾಗಿದ್ದು, ಮೊದಲಿಗೆ ಬಸವ ಪೂಜೆ, ತೀರ್ಥೋತ್ಸವ, ನಂತರ ದೇವರ ಉಡಿ ತುಂಬುವ ಕಾರ್ಯಕ್ರಮಗಳು. 3ನೇ ದಿನ ಮಹೋತ್ಸವ, ವಚನೋತ್ಸವಗಳು. 4ನೇ ದಿನ ಲಘು ರಥೋತ್ಸವಗಳು. ಇವುಗಳು ಕ್ರಮೇಣ ಜಾತ್ರೆಯ ಮಹತ್ವವನ್ನು ಹೆಚ್ಚಿಸಿತು. ಮಹಾರಥೋತ್ಸವವು 5ನೇ ದಿನ ಸಜ್ಜನವಾಗಿ ಆಯೋಜಿಸಲ್ಪಟ್ಟಿತು. ಶ್ರೀ ಗವಿಸಿದ್ಧರೂಶ್ವರರ ರಥಪ್ರಯಾಣವು ಭಕ್ತರ ಹೃದಯಗಳಿಗೆ ಸಂಭ್ರಮ ಮತ್ತು ಭಕ್ತಿಯ ಅನುಭವ ನೀಡಿತು. ಭಕ್ತರು ತಮ್ಮ ವಿಶ್ವಾಸದೊಂದಿಗೆ ಬೃಹತ್ ರಥವನ್ನು ಎಳೆದು ಗದ್ದುಗೆಯಲ್ಲಿನ ಶ್ರೀಗಳ ದರ್ಶನಕ್ಕಾಗಿ ಪ್ರಾರ್ಥಿಸಿದರು. ಈ ಎಲ್ಲವೂ ಸೇರಿ ಒಂದು ದೈವಿಕ ಲೋಕವನ್ನೇ ಸೃಷ್ಟಿಸಿತು. ಗ್ರಾಮದಿಂದ, ನಗರದಿಂದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕುಟುಂಬಗಳು, ವೃದ್ಧರು, ಮಕ್ಕಳು ಒಮ್ಮೆ ಗವಿಸಿದ್ದೇಶ್ವರರ ದರ್ಶನ ಮಾಡಬೇಕು ಎಂಬ ಒಂದೇ ಭಾವದಿಂದ ಇಲ್ಲಿ ಸೇರಿದರು. ಈ ಬಾರಿಯ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಿಂದ ಸಹ ಪಾಲ್ಗೊಂಡರು. ಕೆಲ ಪತ್ರಿಕೆ ವರದಿಗಳ ಪ್ರಕಾರ ಒಟ್ಟು 10 ಲಕ್ಷಕ್ಕೂ ಹೆಚ್ಚು ಭಕ್ತರು ರಥೋತ್ಸವ ಮತ್ತು ದಾಸೋಹಗಳಲ್ಲಿ ಭಾಗವಹಿಸಿದ್ದರು. ಭಕ್ತರ ಕಥೆಗಳು, ನಂಬಿಕೆಯ ಶಕ್ತಿ. ಪ್ರಿಯರೇ, ಈ ಜಾತ್ರೆಯ ವಿಶೇಷತೆ ಅಂದರೆ ಇಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ಒಂದು ಕಥೆ ಇದೆ. ಒಬ್ಬ ರೈತ ಹೇಳ್ತಾನೆ, ಬೆಳೆ ನಾಶವಾಗಿತ್ತು, ಮನಸ್ಸು ಮುರಿದು ಹೋಗಿತ್ತು. ಗವಿಸಿದ್ದೇಶ್ವರರ ಬಳಿ ಹರಕೆ ಹೊತ್ತೆ, ಇಂದು ನನ್ನ ಜೀವನ ಮತ್ತೆ ನಿಂತಿದೆ. ಒಬ್ಬ ತಾಯಿ ಹೇಳ್ತಾಳೆ, ಮಗುವಿನ ಆರೋಗ್ಯಕ್ಕಾಗಿ ನಿದ್ದೆ ಇಲ್ಲದೆ ಬಂದೆ, ಶ್ರೀಗಳ ದರ್ಶನವಾದ ಕ್ಷಣದಲ್ಲೇ ಕಣ್ಣೀರಲ್ಲಿ ನೆಮ್ಮದಿ ಕಂಡೆ. ಇಂಥ ಸಾವಿರಾರು ಅನುಭವಗಳೇ ಗವಿಮಠದ ಮಹಿಮೆಯನ್ನು ಜೀವಂತವಾಗಿಟ್ಟಿವೆ. ಮಹಾರಥೋತ್ಸವ ಭಕ್ತಿ ಉಕ್ಕುವ ಕ್ಷಣ, ಮತ್ತು ಆ ಕ್ಷಣ ಬರುತ್ತದೆ, ಎಲ್ಲರೂ ಕಾಯುವ ಕ್ಷಣ. ಮಹಾರಥೋತ್ಸವ ದೊಡ್ಡ ರಥ, ಹೂವಿನಿಂದ ಅಲಂಕರಿಸಿ ಶಿವನಾಮದ ಘೋಷದ ನಡುವೆ ಭಕ್ತರ ಕೈಯಲ್ಲಿ ಹಗ್ಗ ಹಿಡಿದು ಅದನ್ನು ಎಳೆಯುವಾಗ ಅಲ್ಲಿ ಜಾತಿ ಇಲ್ಲ, ಅಲ್ಲಿ ಧನ ಬಡತನ ಇಲ್ಲ, ಅಲ್ಲಿ ಒಂದೇ ಗುರುತು: ಭಕ್ತ. ಮಹಾರಥೋತ್ಸವದ ದಿನ ರಥ ಎಳೆಯುವಾಗ ಹಗ್ಗದಲ್ಲಿ ಕೈ ಮಾತ್ರವಲ್ಲ, ಹೃದಯ ಕೂಡ ಹಿಡಿದಿರುತ್ತದೆ. ಯಾರೂ ಜೋರಾಗಿ ಏನೂ ಕೇಳುವುದಿಲ್ಲ, ಆದರೂ ಗವಿಸಿದ್ದೇಶ್ವರರು ಎಲ್ಲವನ್ನೂ ಕೇಳುತ್ತಾರೆ. ಆ ಕ್ಷಣದಲ್ಲಿ ಶಬ್ದ ಕಡಿಮೆ, ಭಕ್ತಿ ಜಾಸ್ತಿ. ಮೌನವು ದೇವರ ಜೊತೆ ಮಾತಾಡುತ್ತದೆ. ಅಂದು ರಥ ಎಳೆದವರು ಅಲ್ಲ, ಭಕ್ತಿ ನಮ್ಮನ್ನೇ ಎಳೆದಂತೆ ಅನುಭವವಾಯಿತು. ದಾಸೋಹ ಸೇವೆಯ ಮಹಾಯಜ್ಞ. ಗವಿಸಿದ್ದೇಶ್ವರ ಜಾತ್ರೆ ಎಂದರೆ ಭಕ್ತಿಯ ಜೊತೆ ಸೇವೆ. ದಾಸೋಹದ ಸಾಲಿನಲ್ಲಿ ರಾಜ ಬಡವ ಎನ್ನುವ ಭೇದವಿಲ್ಲ. ಒಂದೇ ನೆಲ, ಒಂದೇ ತಟ್ಟೆ, ಒಂದೇ ಅನ್ನ. ಇದು ಕೇವಲ ಊಟವಲ್ಲ, ಮಾನವೀಯತೆಯ ಪಾಠ. ಸ್ಥಳೀಯ ಜನರು, ಸ್ವಯಂ ಸೇವಕರು ದಿನರಾತ್ರಿ ದುಡಿಯುತ್ತಾ ಭಕ್ತರಿಗೆ ಏನೂ ಕೊರತೆ ಆಗಬಾರದು ಎಂಬ ಒಂದೇ ಸಂಕಲ್ಪದಿಂದ ಸೇವೆ ಮಾಡ್ತಾರೆ. ಸ್ಥಳೀಯ ಜನರ ಹೆಮ್ಮೆ ಕೊಪ್ಪಳದ ಜನರಿಗೆ ಈ ಜಾತ್ರೆ ಒಂದು ಹಬ್ಬ ಮಾತ್ರವಲ್ಲ, ಅದು ಹೆಮ್ಮೆ, ಅದು ಗುರುತಿನ ಚಿಹ್ನೆ, ಅದು ಪೀಳಿಗೆಯಿಂದ ಪೀಳಿಗೆ ಸಾಗಿದ ಸಂಸ್ಕೃತಿ. ಮಕ್ಕಳು ಇದನ್ನು ನೋಡಿ ಬೆಳೆದು, ಯುವಕರು ಸೇವೆಯಲ್ಲಿ ತೊಡಗಿ, ಹಿರಿಯರು ಆಶೀರ್ವಾದ ನೀಡುತ್ತಾ ಜಾತ್ರೆ ಒಂದು ಕುಟುಂಬದಂತೆ ನಡೆಯುತ್ತದೆ. ಪ್ರಿಯರೇ, ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ನಮಗೆ ಹೇಳುವ ಪಾಠ ಏನು?
ಭಕ್ತಿ ಇದ್ದರೆ ಭಯ ಇಲ್ಲ, ಸೇವೆ ಇದ್ದರೆ ಸಮಾಜ ಬಲವಾಗುತ್ತದೆ, ಒಗ್ಗಟ್ಟು ಇದ್ದರೆ ಸಂಸ್ಕೃತಿ ಉಳಿಯುತ್ತದೆ. ಈ ಜಾತ್ರೆ ನಮಗೆ ನಾವು ಎಲ್ಲರೂ ಒಂದೇ ಎಂಬ ಸಂದೇಶವನ್ನು ಪ್ರತಿ ವರ್ಷ ನೆನಪಿಸುತ್ತದೆ. ಈ ಜಾತ್ರೆಯೊಂದು ಕೇವಲ ಭಕ್ತಿಗಾಗಿ ಮಾತ್ರವಲ್ಲ, ಸೇವಾ ಕಾರ್ಯಗಳಲ್ಲಿ ಸಹ ಒಂದು ದೊಡ್ಡ ಸನ್ನಿವೃದ್ಧಿ ಕ್ಷೇತ್ರವಾಗಿದೆ. ದಾಸೋಹದಿಂದ ಹಿಡಿದು ಆರೋಗ್ಯ ಸೇವೆ, ಶುಚಿತ್ವ ಕಾರ್ಯಕ್ರಮಗಳು ಎಲ್ಲವೂ ಸಹ ಭಕ್ತ ಹಾಗೂ ಸ್ಥಳೀಯರಿಗೆ ಒಗ್ಗೂಡಣೆಯ ಅದ್ಭುತ ಉದಾಹರಣೆ. ನಮ್ಮ ಸಂಸ್ಕೃತಿಯಲ್ಲಿ ಜಾತ್ರೆಗಳು ಸಮುದಾಯವನ್ನು ಶಕ್ತಿಶಾಲಿಯಾಗಿ ಒಟ್ಟುಗೂಡಿಸುತ್ತವೆ. ಇಲ್ಲಿ ಭಕ್ತರು ತಮ್ಮ ಮನೋಭಾವಗಳನ್ನು ಹಂಚಿಕೊಳ್ಳುತ್ತಾರೆ, ಪರಸ್ಪರ ಅಭಿನಂದಿಸುತ್ತಾರೆ ಮತ್ತು ದೇವರ ಆಶೀರ್ವಾದಕ್ಕೆ ಸಮರ್ಪಿತವಾಗುತ್ತಾರೆ. ಇಡೀ ಜಾತ್ರೆಯ ಪ್ರಯಾಣ ನಮ್ಮನ್ನು ಆಧ್ಯಾತ್ಮಿಕವಾಗಿ ಗಾಢವಾಗಿ ಹತ್ತಿರ ಮಾಡಿ ನಮ್ಮ ಹಳೆಯ ಸಂಪ್ರದಾಯಗಳು ಮತ್ತು ನಂಬಿಕೆಗಳ ಮೇಲುಕ್ಕೆ ನೋಡುವಂತೆ ಮಾಡುತ್ತದೆ. ದಾಖಲಾಗಿರುವಂತೆ ಇಂತಹ ಮಹಾಜಾತ್ರೆಗಳು ಮನಸ್ಸನ್ನು ಶಾಂತಿಯನ್ನು ನೀಡುತ್ತವೆ, ಪರಸ್ಪರ ನೆರವು ಮತ್ತು ಸಹಕಾರದ ಜೋಗವನ್ನು ಬಲಪಡಿಸುತ್ತವೆ. ಕೊನೆಯಲ್ಲಿ ನಾನು ಹೇಳಬೇಕೆಂದರೆ, ಶ್ರೀ ಗವಿಸಿದ್ದೇಶ್ವರರು ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ